ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಉಗ್ರಸೇನ ರಾಜ್ಯಸಭೆಯನ್ನು ಕರೆದಿರ್ತಾನೆ. ಅದರಲ್ಲಿ ಎಲ್ಲ ಅತಿರಥಿ ಮಹಾರಥಿಗಳು ಮತ್ತು ಯಾದವ ಪ್ರಮುಖರು ಎಲ್ಲರೂ ಬಂದಿರ್ತಾರೆ. ಅಲ್ಲಿ ಉಗ್ರಸೇನ ಏನು ಮಾಡ್ತಾನೆ, ಇವರು ಸುಮಾರು 2 ವರ್ಷಗಳ ಕಾಲ ದ್ವಾರಕೆಯಿಂದ ದೂರ ಇರ್ತಾರೆ. ಕೃಷ್ಣ, ಬಲರಾಮರು ಮತ್ತು ಅವರು ಉಳಿದವರೆಲ್ಲರೂ ಅವರು ಅಲ್ಲಿ ಹೋಗಿ ಏನು ಸಾಧನೆ ಮಾಡಿದ್ರು ಎಲ್ಲರಿಗೂ ತಿಳಿಬೇಕು ಅಂತ ಹೇಳ್ಬಿಟ್ಟು ಈ ರಾಜ್ಯಸಭೆಯನ್ನು ಕರೆದಿರ್ತಾನೆ. ಹಾಗಾಗಿ ಬಲರಾಮ ಏನು ಮಾಡ್ತಾನೆ, ಕೃಷ್ಣನ ಪರವಾಗಿ ತಾನೇ ಅಲ್ಲಿ ನಡೆದ ಎಲ್ಲ ಸಂಗತಿಗಳನ್ನು ಕೂಡ ಹೇಳ್ತಾ ಹೋಗ್ತಾನೆ. ಪಾಂಡವರು ವಿಜಯಶಾಲಿಗಳಾಗಿ ಕಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥವನ್ನಾಗಿ ಪರಿವರ್ತಿಸಿದ್ರು ಅಂತೇಳಿ ಎಲ್ಲ ಹೇಳಿದಾಗ ಸತ್ರಾಜಿತ್ ವ್ಯಂಗ್ಯ ಮಾಡ್ತಾನೆ, ಯಾದವ್ರನ್ನೆಲ್ಲ ಅವನು ಹಾಳು ಮಾಡಿಬಿಟ್ಟ ಅಂತ ಹೇಳಿಬಿಟ್ಟು. ಆಗ ಬಲರಾಮನಿಗೆ ಮುಖ ಸಿಟ್ಟಿನಿಂದ ಕೆಂಪಾಗತ್ತೆ. ಇನ್ನೇನು ಅವನು ಸಿಡಿತಾನೆ ಅನ್ನೋಷ್ಟರಲ್ಲಿ ಕೃಷ್ಣ ಎದ್ದು ನಿಂತ್ಕೊಳ್ತಾನೆ. ಆವಾಗ ಹೇಳ್ತಾನೆ, ಪಾಂಡವರು ನಮ್ಮ ಭಾಗಿನೇಯರು, ಅಂದರೆ ನಮ್ಮ ಅತ್ತೆ ಮಕ್ಕಳವರು, ಅವರಿಗೆ ನಾವು ನಮ್ಮ ಕಾಣಿಕೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಆಗ ಸತ್ರಾಜಿತ್ ಅಣಗಿಸೋನಾಗೆ ಮಾತಾಡ್ತಾನೆ, ಪಾಂಡವರಿಗೆ ಕುರುಗಳ ಅರ್ಧ ಐಶ್ವರ್ಯ ಬಂತು ಅಂತ ನೀವು ಹೇಳಿದ್ರಿ, ಜೊತೆಗೆ ದ್ರುಪದ ರಾಜ ಕೊಟ್ಟಿದ್ದ ಉಡುಗೊರೆನೂ ಇತ್ತು. ಹಾಗಿರಬೇಕಾದ್ರೆ ನಾವು ಯಾಕೆ ಅವ್ರಿಗೆ ಕೊಡಬೇಕಾಗಿತ್ತು, ನಮ್ಮ ಸಂಪತ್ತನ್ನು ಯಾಕೆ ಕೊಡಬೇಕಾಗಿತ್ತು ಅಂತ ಕೇಳ್ತಾನೆ. ಅಗತ್ಯ ಇತ್ತು ಅಂತ ಹೇಳ್ಬಿಟ್ಟು ಬಲರಾಮ ಹೇಳ್ತಾನೆ. ಯಾದವ ಅತಿರಥಿಗಳು ಆರ್ಯಾವರ್ತದಲ್ಲಿ ಅದ್ಭುತವಾದ ಸಾಹಸಗಳನ್ನು ಮಾಡಿದ್ರು. ಕುರುಗಳು ಮತ್ತು ಪಾಂಚಾಲರ ನಡುವೆ ಸ್ನೇಹ ಶಾಂತಿಗಳನ್ನು ನೆಲೆಗೊಳಿಸಿದ್ರು. ಪಾಂಡವ್ರಿಗೆ ಅಂದ್ಬಿಟ್ಟು ಒಂದು ಸಾಮ್ರಾಜ್ಯವನ್ನೇ ಗೆದ್ದುಕೊಟ್ರು. ಇದರಲ್ಲಿ ಯಾದವರ ಪಾತ್ರ ಬಹಳ ಮುಖ್ಯವಾಗಿತ್ತು. ಹಾಗಾಗಿ ನಾವು ಅವರಿಗೆ ಅಂತ ಏನಾದರೂ ಒಂದು ಕಾಣಿಕೆಯನ್ನು ಕೊಡಬೇಕಾಗಿತ್ತು ಅಂಥೇಳಿ ಹೇಳ್ತಾನೆ. ಆಗ ಬಲರಾಮ ಎದ್ದು ನಿಂತ್ಕೊಳ್ತಾನೆ. ಅವನು ಹೇಳ್ತಾನೆ, ಆರ್ಯಾವರ್ತದ ಭವಿಷ್ಯವನ್ನು ನಾವು ನಿರ್ಧಾರ ಮಾಡಿದ್ವಿ, ಅಂಥ ಹೊತ್ತಲ್ಲಿ ಜಿಪುಣತನ ತೋರೋದ ಏನು ಚೆನ್ನಾಗಿರುತ್ತೆ. ನಾವು ನಮ್ಮ ಸಂಗ್ರಹದಲ್ಲಿರೋ ಒಂದು ಕುದುರೆ ಸಂಪತ್ತು ಮತ್ತು ಆನೆಗಳು, ಚಿನ್ನ, ಇವುಗಳಲ್ಲಿ 5ನೇ 1 ಭಾಗವನ್ನು ಮಾತ್ರ ಕೊಡೋಣ ಅಂತ ಗೋವಿಂದ ಸೂಚಿಸ್ದ ಅಂತ ಹೇಳಿಬಿಟ್ಟು ಹೇಳ್ತಾನೆ. ನಿನ್ನನ್ನು ಕೇಳಿದ್ನ ಅವನು ಅಂತ ಹೇಳ್ಬಿಟ್ಟು ಸತ್ರಾಜಿತ್ ಹೇಳಿದಾಗ, ಹೌದು, ನನ್ನ ಅನುಮತಿ ಇಲ್ಲದೆ ಅವನು ಯಾವುದನ್ನು ಮಾಡೋದಿಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಅವನು ನನಗಷ್ಟು ಬೆಲೆಯನ್ನು ಕೊಡ್ತಾನೆ ಅಂತೇಳಿ ಹೇಳ್ತಾನೆ. ಆಗ ದೊರೆ ಮುಗುಳ್ನಗ್ತಾನೆ. ಏನಂತ ಕೇಳಿದಾಗ ಕೃಷ್ಣನ ಕಡೆ ಒಂದು ಮಮತೆಯ ದೃಷ್ಟಿ ಬೀರ್ತಾ ಬಲರಾಮ ಹೇಳ್ತಾನೆ, ಇವನು ಇದ್ದಕ್ಕಿದ್ದ ಹಾಗೆ ಏನೋ ಆಶ್ಚರ್ಯ ಮಾಡಿಬಿಡ್ತಾನೆ. ಅವನ ಆಶ್ಚರ್ಯಗಳನ್ನು ಜೀರ್ಣಿಸ್ಕೊಳ್ಳೋಕ್ಕೆ ನನಗೆ ಆಗೋದಿಲ್ಲ. ಗಳಿಗೆಗೊಂದು ಏನನ್ನೋ ಬದಲಾವಣೆಗಳು ಮಾಡಿಬಿಡ್ತಾನೆ. ಅವನ ಜೊತೆಯಲ್ಲಿದ್ದರೆ ಎಲ್ಲಿ ಏನು ಗೊತ್ತಾಗೋದಿಲ್ಲ. ಇಲ್ಲದೇ ಇರೋ ತೊಡಕನ್ನು ತಂದಿಟ್ಕೊಳ್ತಾನೆ, ಆಮೇಲೆ ಬಿಡಿಸ್ತಾನೆ. ಯಾರಿಗೋ ಮಾತು ಕೊಡಿಸ್ತಾನೆ, ಆ ಮಾತನ್ನು ನಡೆಸ್ತಾನೆ. ನಾನು ಮಾಡಿದ್ದಿದ್ದು ಅಂದ್ಬಿಟ್ಟು ಕೀರ್ತಿಗಳನ್ನೆಲ್ಲ ನನ್ನ ತಲೆ ಕಟ್ತಾನೆ. ನನಗೊಂದು ಗೊತ್ತೇ ಆಗಿರೋದಿಲ್ಲ. ಹಾಗಾಗಿ ಇವನಿಗೆ ನೀವು ತಕ್ಕ ಶಿಕ್ಷೆಯನ್ನು ಮಾಡಬೇಕು ಅಂದ್ಬಿಟ್ಟು ಪ್ರೀತಿಯಿಂದ ತಮ್ಮನ ಹೆಗಲಿನ ಮೇಲೆ ಕೈಯನ್ನು ಇಡ್ತಾನೆ. ಯಾದವರನ್ನು ಹಾಳು ಮಾಡಿ ಅಂತಹ ಶ್ರೀಮಂತ ಕಾಣಿಕೆಯನ್ನು ಯಾಕೆ ಕೊಡಬೇಕಾಗಿತ್ತು ಪಾಂಡವರಿಗೆ, ನನಗಂತೂ ಇದು ಅರ್ಥ ಆಗ್ತಿಲ್ಲ ಅಂತ ಮತ್ತೆ ಸತ್ರಾಜಿತ್ ಎದ್ದು ಹೇಳ್ತಾನೆ. ಬಲರಾಮ ಸಿಟ್ಟುಗೊಳ್ತಾನೆ. ಆಗ ತಕ್ಷಣ ಕೃಷ್ಣ ಅವನ ಕೈಯನ್ನು ಅದುಮ್ತಾನೆ. ಅಂದರೆ ನೀನು ಮಾತಾಡಬೇಡ, ಮುಂದೆ ನಾನು ಮಾತಾಡ್ತೀನಿ ಅನ್ನೋದರ ಸೂಚನೆ ಅದು. ಆರ್ಯಾವರ್ತದಲ್ಲಿ ಧರ್ಮ ಪ್ರತಿಷ್ಠಾಪಕರು ನಾವು ಅಂತ ಒಪ್ಕೊಳ್ಳೋಕ್ಕೋಸ್ಕರ ನಾವು ಕೊಟ್ಟಿದ್ದ ಬೆಲೆ ಅದು ಅಂತ ಕೃಷ್ಣ ಹೇಳ್ತಾನೆ. ಆಗ ಸತ್ಯಕ, ಅದು ಸರಿ ಕೃಷ್ಣ, ಆದರೆ ನಾವು ಕೊಟ್ಟ ಕಾಣಿಕೆಗಳಿಂದ ಯಾದವ್ರ ಮೇಲೆ ಕೆಟ್ಟ ಪರಿಣಾಮ ಆಗಿದೆ. ಏಕೆಂದರೆ ಅನೇಕರು ಬಡವರಾಗ್ಬಿಟ್ಟಿದ್ದಾರೆ. ತಮ್ಮ ಪಾಲ ಕೊಡದೇ ಇರೋರು ಮಾತ್ರ ಲಾಭ ಗಿಟ್ಟಿಸ್ಕೊಂಡ್ರು. ಅಂದರೆ ನಮ್ಮ ಯಾದವರಲ್ಲಿ ಎಷ್ಟೊಂದು ಜನ ಕೊಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ತಮ್ಮಲ್ಲಿದ್ದಂತಹ ಐಶ್ವರ್ಯವನ್ನು ಕೊಟ್ಟರು. ಅದರಿಂದ ಅವರು ಬಡವರಾದರು. ಏನು ಕೊಡದೇ ಇರೋರು ಶ್ರೀಮಂತರಾದರು ಅಂತ ಹೇಳಿಬಿಟ್ಟು ಅವನು ಸತ್ರಾಜಿತನನ್ನು ಅಪರೋಕ್ಷವಾಗಿ ನಿಂದಿಸ್ತಾನೆ. ಆಗ ಸತ್ರಾಜಿತ್ಗೆ ಅವನ ಮಾತು ಅರ್ಥ ಆಗುತ್ತೆ. ಈಗ ನಮಗೇನಾಗ್ತಿದೆ ಅಂತಿದೀಯ ನೀನು ಅಂತ ಜಗಳಕ್ಕೆ ಕಾಲು ಕಿರಿಯೋನು ಹಾಗೆ ನಿಂತ್ಕೊಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಮ್ಮ ಯೋಗ್ಯತೆಯ ಪ್ರಕಾರ ಏನು ಆಗಬೇಕೋ ಅದು ಆಗ್ತಿದೆ ಅಂತ ಹೇಳಿಬಿಟ್ಟು. ಮತ್ತೆ ಸತ್ರಾಜಿತ್ಗೆ ಸಿಟ್ಟು ಬರುತ್ತೆ. ನಮ್ಮ ಸಾಮರ್ಥ್ಯವನ್ನು ನೀನು ಮೊಟಕು ಮಾಡಿದ್ಯಾ ನೀನು. ಸಾಲ್ವ ನಮ್ಮ ಮೇಲೆ ದಂಡೆತ್ತಿ ಬಂದ ಅಂದರೆ ನಾವು ಪುಡಿ ಪುಡಿ ಆಗೋಗ್ತೀವಿ. ತಲೆ ತೂರಿಸ್ಕೊಳ್ಳೋಕ್ಕೂ ಕೂಡ ನಮಗೆ ಭೂಮಿ ಮೇಲೆ ಜಾಗ ಇರೋದಿಲ್ಲ ಗೊತ್ತಾ ಅಂತ ಸತ್ರಾಜಿತ್ ಬೆದರಿಕೆ ಹಾಕ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಧರ್ಮಕ್ಕೋಸ್ಕರ ನೀವು ಪ್ರಾಣ ಕೊಡೋಕ್ಕೆ ಸಿದ್ಧರು, ಆದರೆ ನಮ್ಮನ್ನು ಎದುರಿಸೋಕ್ಕೆ ಧೈರ್ಯ ಯಾರಿಗಿದೆ ಅಂತ ಕೇಳ್ತಾನೆ ಕೃಷ್ಣ.
ಆಗ ಅಲ್ಲೇ ಇದ್ದಂತಹ ಒಬ್ಬ ವೃದ್ಧ ಪ್ರಮುಖ ಹೇಳ್ತಾನೆ, ಯುದ್ಧ ಮಾಡೋಕ್ಕೆ ನಮಗೇನಿದೆ, ಏನು ಉಳಿದೇ ಇಲ್ವಲ್ಲ ಅಂತ. ಅವನು ಸತ್ರಾಜಿತನ ಬೆಂಬಲಿಗ. ಆಗ ಕೃಷ್ಣ ಹೇಳ್ತಾನೆ, ಧರ್ಮಕ್ಕೋಸ್ಕರ ತ್ಯಜಿಸೋಕ್ಕೆ ಆಗದೇ ಇರೋಂತಹ ಐಶ್ವರ್ಯ ಅಂದರೆ ಅದು ಬರೀ ಪಾಪ ಆಗತ್ತೆ ಅಂತ ಹೇಳಿಬಿಟ್ಟು. ಅಂದರೆ ಮೇಲೆ ನೋಡೋಕ್ಕೆ ಉದಾಸೀನವಾಗಿದ್ದರೂ ಕೂಡ ಸತ್ರಾಜಿತ್ ಕೃಷ್ಣನ ಮಾತನ್ನು ಗಮನ ಇಟ್ಟು ಕೇಳ್ತಾ ಇರ್ತಾನೆ. ಏಕೆಂದರೆ ಅವನು ತನ್ನನ್ನೇ ಸೂಚಿಸ್ತಾ ಇದ್ದಾನೆ ಅಂತ ಅವನಿಗೆ ತಿಳ್ಕೊಳ್ಳೋದು ಸುಲಭ, ಗೊತ್ತಾಗೋಗ್ಬಿಡುತ್ತೆ ಅವನಿಗೆ. ಮುಂದಿನ್ನೇನಾಗುತ್ತೋ ಅಂತ ಸಭೆಗೆ ಅಂಜಿಕೆ ಶುರುವಾಗುತ್ತೆ. ಸ್ವಲ್ಪ ಆಸೆ, ಸ್ವಲ್ಪ ಅಂಜಿಕೆ. ಸಭೆಯೆಲ್ಲ ಕೃಷ್ಣನ ಮಾತನ್ನು ಗಮನ ಇಟ್ಟು ಕೇಳೋಕ್ಕೆ ಪ್ರಾರಂಭ ಮಾಡುತ್ತೆ. ತನ್ನ ಜಗಳಗಂಟುತನದಿಂದ ಇತರರನ್ನು ನೋಯಿಸೋ ಚುಚ್ಚು ಮಾತಿನಿಂದ ಇಷ್ಟು ದಿನ ಒಂದು ರೂಢಿ ಮಾಡಿಕೊಂಡಿರ್ತಾನೆ ಸತ್ರಾಜಿತ್. ಅವನ ನಡತೆ ಬಗ್ಗೆ ಯಾರು ಮಾತಾಡಕೂಡ್ದು, ಎಲ್ಲ ಸರ್ದಾರರಿಗೂ ಇದು ಗೊತ್ತಿರುತ್ತೆ. ಹಾಗಾಗಿ ಇವಾಗ ಕೃಷ್ಣ ನೇರವಾಗಿ ಆ ಮಾತನ್ನು ಪ್ರಸ್ತಾಪ ಮಾಡಿಬಿಟ್ಟಿರ್ತಾನೆ. ಆಗ ಸತ್ಯಕ ಹೇಳ್ತಾನೆ, ಒಂದು ವೇಳೆ ಅಪಹಾರಿಗಳ ಸಾಧನ ಆದರೆ ಏನದು ಅಂತ. ಆಗ ಕೃಷ್ಣ ಹೇಳ್ತಾನೆ, ಪೂಜ್ಯರೇ, ಪುಣ್ಯ ಕಾರ್ಯದಿಂದ ಗಳಿಸಿದ ಸಂಪತ್ತು ಕೆಟ್ಟದ್ದಲ್ಲ, ಅದನ್ನು ಯೋಗ್ಯವಾಗಿ ಉಪಯೋಗಿಸ್ಬೇಕು ಅಂತಾನೆ. ಆಗ ಸತ್ಯಕ ಹೇಳ್ತಾನೆ, ಪುಣ್ಯದ ಫಲ ಆಗಿರ್ಬೋದು ಐಶ್ವರ್ಯದ ಫಲ ಮಾತ್ರ ಪುಣ್ಯ ಅಲ್ಲ, ನಮಗೆ ಗೊತ್ತು ಅಂತಾನೆ. ಸತ್ರಾಜಿತ್ ಕೂಡ ಹುಬ್ಬು ಗಂಟು ಹಾಕ್ಕೊತಾನೆ. ರಾಜ್ಯಸಭೆಯಲ್ಲಿ ಈ ಚರ್ಚೆ ನಡೆಯೋದು ಅವನಿಗೆ ಇಷ್ಟ ಇರೋದಿಲ್ಲ. ಸತ್ಯಕ ಮುಂದುವರಿಸ್ತಾನೆ, ನನಗೆ ಒಂದು ಕೆಟ್ಟ ಅನುಭವ ಆಗಿದೆ. ಧನ ಮತ್ತು ಪುಣ್ಯ ಒಟ್ಟಿಗೆ ಸೇರೋದಿಲ್ಲ. ಅಪಾರ ಸಂಪತ್ತು ಇದೆ ಅಂತ ಅಂದ್ಕೊಂಡವನು ತಾನು ದೇವರ ಸಮಾನ ಅಂದ್ಕೊಳ್ಳೋದು ಇರ್ತಾರೆ. ಇದ್ರ ಬಗ್ಗೆ ನೀನೇನು ಹೇಳ್ತೀಯಾ ಅಂಥೇಳಿ. ಅಂದರೆ ಸತ್ರಾಜಿತ್ ಏನು ಕೊಡದೇ ಇದ್ದಾಗ ತನ್ನಲ್ಲಿ ಇದ್ದದ್ದೆಲ್ಲವನ್ನೂ ಕೊಡಬೇಕಾಗಿ ಬಂತಲ್ಲ ಅಂತ ಸತ್ಯಕನಿಗೆ ಬಹಳ ಸಿಟ್ಟು ಬಂದಿರುತ್ತೆ. ಈಗ ಎಲ್ಲರೂ ಸತ್ರಾಜಿತನ ಕಡೆಗೆ ತಿರುತ್ತಾರೆ. ಅವನು ಮಾತ್ರ ಎಲ್ಲರ ಕಡೆನೂ ತುಚ್ಛೀಕರಣ ಮಾಡಿ ನಗ್ತಾ ಇರ್ತಾನೆ. ಆಗ ಕೃಷ್ಣ ನಗ್ತಾನೆ, ಅಂಥವನನ್ನು ಅಸುರ ಅಂತ ಅನ್ನಬಹುದಲ್ಲ ಅಂತೇಳ್ಬಿಟ್ಟು. ಇವನ ಮಾತಿನ ಅರ್ಥ ತಿಳಿದು ಸಭೆಗೆ ತಂಗು ಬಡ್ದಂಗಾಗುತ್ತೆ. ಕೃಷ್ಣನ ಸ್ಪಷ್ಟ ಭಾಷೆಯ ಟೀಕೆ ಎಷ್ಟೇ ಪ್ರಿಯ ಆಗಿದ್ದರೂ ಕೂಡ ತಮ್ಮೊಳಗೆ ಇಬ್ಬಾಗ ಆಗೋಯ್ತಲ್ಲ ಅಂತ ಎಲ್ರಿಗೂ ಭಯ ಆಗುತ್ತೆ. ಆಗ ಆ ಸತ್ರಾಜಿತನ ಹಿಂಬಾಲಕನಾಗಿದ್ದ ಒಬ್ಬ ಸರ್ದಾರ ಹೇಳ್ತಾನೆ, ಸಂಗ್ರಹ ಇದ್ದವನು ಅಸುರನೋ ಸುರನೋ ಗೊತ್ತಿಲ್ಲ, ಆದರೆ ಪಾಂಡವರನ್ನು ಶ್ರೀಮಂತರನ್ನಾಗಿ ಮಾಡೋಕ್ಕೆ ಹೋಗಿ ಬಡವರು ಆಗಿ ಹೋಗಿರೋ ನಮಗೇನಾಗಬೇಕು ಅದರಿಂದ ಅಂಥೇಳಿ. ಆಗ ಕೃಷ್ಣ ನಗ್ತಾನೆ, ಬಡವರಾದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರ. ಪಾಂಡವರಿಗೆ ನಾವು ಕೊಟ್ಟಿರೋ ದುಡ್ಡು ಅಥವಾ ಐಶ್ವರ್ಯ ಸಂಪತ್ತೇನಿದೆ ಅದು ಪುಣ್ಯ ಸಂಪಾದನೆಗೆ ನಾವು ಒಡ್ಡಿರೋ ಬಂಡವಾಳ. ಅದು ಪುಣ್ಯದ ಕೆಲಸಕ್ಕೆ ನಾವು ಕೊಟ್ಟಿರೋ ಹಣ ಸಾವಿಗಿಂತ ಕಟುತರವಾದ ಕಷ್ಟವನ್ನು ಅವರು ಅನುಭವಿಸಿದ್ದಾರೆ. ಪುಣ್ಯ ಸಂಸ್ಥಾಪನೆಗೆ ಮತ್ತು ಧರ್ಮ ಸಂಸ್ಥಾಪನೆಗೋಸ್ಕರ ಅವರು ಇಂದ್ರಪ್ರಸ್ಥವನ್ನು ಕಟ್ಟಿದ್ದಾರೆ. ಅವರು ಧರ್ಮವನ್ನು ಎತ್ತಿ ಹಿಡಿಯೋಕ್ಕೋಸ್ಕರ ನಾವು ಅವ್ರಿಗೆ ಸಹಾಯ ಮಾಡಿದ್ದೀವಿ. ಹಾಗಾಗಿ ನಾವು ಈ ಪುಣ್ಯ ಕಾರ್ಯದಲ್ಲಿ ಪಾಲುಗಾರರು. ಹಾಗಾಗಿ ನೀವು ಕೊಟ್ಟಿದ್ದ ಹಣ ಅಥವಾ ಐಶ್ವರ್ಯ ಯಾವತ್ತೂ ಅದು ಪುಣ್ಯ ಸಂಪಾದನೆಗೆ ಕೊಟ್ಟಿರೋಂತಹ ಒಂದು ಬಂಡವಾಳ ಇದ್ದ ಹಾಗೆ ಅಂತೇಳಿ ಹೇಳ್ತಾನೆ. ಆಗ ಸತ್ರಾಜಿತ್ಗೆ ತನಗೇನೋ ತೊಂದರೆ ಆಗುತ್ತೆ ಅಂತ ಅರಿತುಕೊಳ್ತಾನವನು. ಅಂದರೆ ಈ ಯಾದವರನ್ನೆಲ್ಲ ಅಂಜಿಸಿ ತಾನು ಅವ್ರ ಮಧ್ಯೆ ಒಂದು ಸ್ಥಾನವನ್ನು ಗಳಿಸ್ಕೊಂಡಿರ್ತಾನೆ. ಈಗ ಆ ಸ್ಥಾನಕ್ಕೆ ಚ್ಯುತಿ ಬರಬಹುದು ಅಂತ ಅನ್ನಿಸ್ತಾನೆ. ಕೂಕೊಂತಾನವನು, ಪಾಂಡವ್ರಿಗೂ ನಮಗೂ ಏನು ಸಂಬಂಧ? ನಮ್ಮ ಐಶ್ವರ್ಯ ನಾವು ಗಳಿಸಿರೋದು, ಅದನ್ನು ನಾವು ಭೋಗಿಸ್ಬೇಕು, ಅವ್ರಿಗೆ ನಾವ್ಯಾಕೆ ಕೊಡಬೇಕು ಅಂತ ಕೂಗ್ತಾನೆ. ಆಗ ಕೃಷ್ಣನಿಗೆ ನಿಧಾನವಾಗಿ ಸಿಟ್ಟಿಗೇರ್ತಾ ಹೋಗುತ್ತೆ. ಅವನು ಹೇಳ್ತಾನೆ, ಮಾನ್ಯ ಸತ್ರಾಜಿತ್, ತನ್ನ ಆಧಿಕ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಅಥವಾ ಭೋಗಗಳಿಗೆ ಉಪಯೋಗಿಸ್ಕೊಳ್ಳೋ ಐಶ್ವರ್ಯ ಏನಿದೆ ಅದು ಕಳು ಮಾಲು ಇದ್ದ ಹಾಗೆ ಅಂತ ಹೇಳಿಬಿಟ್ಟು. ಆಗ ಬಲರಾಮನು ಅವನಿಗೆ ಒಂದು ಒತ್ತಾಸೆ ಕೊಟ್ಟು ಹೇಳ್ತಾನೆ, ಸರಿಯಾಗಿ ಹೇಳಿದೆ ಗೋವಿಂದ ನೀನು ಅಂತ ಹೇಳಿಬಿಟ್ಟು. ಇನ್ನು ಈ ರಾಜ್ಯಸಭೆಯಲ್ಲಿ ದೊಡ್ಡ ದೊಡ್ಡ ಯಾದವ ಸರ್ದಾರರು ಎಲ್ಲರೂ ಇರ್ತಾರೆ. ಅವರ ಇದರಲ್ಲಿ ಶಾಂತಿಯನ್ನು ಕಳ್ಕೊಳ್ಳೋದೇ ಇರೋದು ಮರ್ಯಾದೆ ಅಲ್ಲ. ಎಲ್ರಿದ್ರಿಗೂ ತಾನು ನಗೆಪಾಟ್ಲ ಆಗ್ತೀನಿ, ಅದು ಸರಿ ಅಲ್ಲ ಅನ್ನೋದು ಸತ್ರಾಜಿತನಿಗೆ ಅರಿವಾಗುತ್ತೆ. ಆದರೆ ಸಿಟ್ಟು ಜಾಸ್ತಿ ಬರ್ತಿರುತ್ತೆ. ಅದನ್ನು ಅದುಮ್ಕೊಳ್ಳೋಕ್ಕಾಗದೆ ಅವನು ಕೃಷ್ಣನನ್ನು ಚುಚ್ಚೋ ಹಾಗೆ ಹೇಳ್ತಾನೆ, ಕುರುಗಳಿಗೆ ಆಗಲಿ ಬೇರೆ ಯಾರಿಗೇ ಆಗಲಿ ಯಾವ ರೀತಿಯಲ್ಲೂ ಕಪ್ಪು ಕಾಣಿಕೆ ಕೊಡೋಕ್ಕೆ ನಾನು ಸಿದ್ಧವಾಗಿಲ್ಲ ಅಂತ. ಸತ್ರಾಜಿತ್ತು ಔಚಿತ್ಯವನ್ನು ಮೀರಿ ವರ್ತಿಸ್ತಿದ್ದಾನೆ ಅಂತ ಬಲರಾಮಂಗೆ ಅನಿಸುತ್ತೆ. ಸಿಟ್ಟು ಬರುತ್ತೆ.
ಬಲರಾಮ ಹೇಳೋಕ್ಕೂ ಮುಂಚೆನೇ ಕೃಷ್ಣ ಹೇಳ್ತಾನೆ, ಕಪ್ಪ ಕಾಣಿಕೆ ಅದಕ್ಕೆ ಹಾಗೆ ತಿಳ್ಕೊಂಡ್ರಿ, ನಾವು ಕೊಟ್ಟಿದ್ದು ಕಪ್ಪ ಕಾಣಿಕೆ ಏನಲ್ಲ, ದ್ವಾರಕೆಯಾದವರು ನಾವು, ಆರ್ಯ ಸಂಸ್ಕೃತಿಯ ಜೀವನ ಮಾರ್ಗವನ್ನು ಪುಷ್ಟಿಗೊಳಿಸೋಕ್ಕೋಸ್ಕರ ನಾವು ಹೂಡಿರ್ತಕ್ಕಂಥ ಶ್ರೇಷ್ಠವಾದ ಬಂಡವಾಳ ಅದು ಅಂತೇಳ್ಬಿಟ್ಟು. ಸತ್ರಾಜಿತ್ತಿಗೆ ಸಿಟ್ಟು ಹೆಚ್ಚಾಗತ್ತೆ. ನಮ್ಮ ಜನರನ್ನು ಬಡತನಕ್ಕೆ ನೂಕುಬಿಟ್ಟು ಆಮೇಲೆ ಇನ್ನೊಬ್ಬರನ್ನ ಉದ್ಧಾರ ಮಾಡೋಕ್ಕೆ ಹೋಗ್ತಾ ಇದೆಯಲ್ಲ ನೀನು, ಇದ್ರ ಬಗ್ಗೆ ಮುಂದೆ ಯಾವಾಗಾದ್ರೂ ಮಾತಾಡೋಣ ಅಂತೇಳಿ ಹೇಳ್ತಾನೆ. ಅಲ್ಲಿವರೆಗೂ ಸುಮ್ಮನೆ ಇರ್ತಾನೆ ಕೃಷ್ಣ, ಶಾಂತವಾಗಿ ಹೇಳ್ತಾನೆ ಅವನು, ನೋಡಿ ಇಷ್ಟು ಹೊತ್ತು ನಾನು ಮಾತಾಡಿದ್ದು ಕೂಡ ನಿಮ್ಮ ಜೊತೆ ನಾನು ಏನು ಮಾತಾಡಿದೆ ಅದು ಕೂಡ ಇದೇ ವಿಚಾರವೇನೇ. ಇನ್ನು ಈ ವಿಷಯವನ್ನು ಚರ್ಚಿಸಬೇಕು ನನ್ನ ಜೊತೆ ಅಂದರೆ ನಾಳೆ ಬೆಳಗ್ಗೆನೇ ಆಹ್ನಿಕಗಳು ಮುಗಿದ ತಕ್ಷಣ ನಿಮ್ಮಲ್ಲಿಗೆ ಬರ್ತೀನಿ. ನಮ್ಮ ಚರ್ಚೆ ಆದಮೇಲೆ ನಿಮ್ಮ ಪಾಲನ್ನು ಕೊಡದೆ ಉಳಿದವ್ರಿಗೆ ಅದರಿಂದ ಏನು ನಷ್ಟ ಆಯಿತು ಅದನ್ನು ನೀವು ತುಂಬಿಕೊಡ್ಬೇಕಾಗುತ್ತೆ ಅಂತೇಳಿ ಹೇಳ್ತಾನೆ. ಸತ್ರಾಜಿತ್ ತನ್ನ ಆಸನದಿಂದ ಹೇಳ್ತಾನೆ, ಗಟ್ಟಿಯಾಗಿ ಕೂಗ್ತಾನೆ, ನನ್ನ ನಡತೆ ಬಗ್ಗೆ ತೀರ್ಪು ಕೊಡೋಕ್ಕೆ ನಾನು ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ತಕ್ಷಣ ಬಲರಾಮ ಹೇಳ್ತಾನೆ, ದೊಡ್ಡ ರಾಜ ಇದ್ದಾರೆ ಉಗ್ರಸೇನ, ಅವರೆದುರಿಗೆ ಹೀಗೆ ಒರಟಾಗಿ ಮರ್ಯಾದೆಗೆಟ್ಟು ನಡೀತೀನಿ ಅಂದರೆ ನಿನ್ನನ್ನು ನಾವು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಸತ್ರಾಜಿತನಿಗೆ ಏಟು ಕೊಡೋಕ್ಕೆ ಅಂಥೇಳಿ ಎದ್ದೇಳ್ತಾನೆ. ಆದರೆ ಕೃಷ್ಣ ಅವನನ್ನು ತಡೀತಾನೆ. ಅಂದರೆ ಈ ಸತ್ರಾಜಿತನಿಗೆ ನಾನು ಸರಿಯಾದ ಉತ್ತರ ಕೊಡ್ತೀನಿ, ನೀನು ಸುಮ್ಮನಿರು ಅನ್ನೋ ಒಂದು ಸೂಚನೆ ಅದು. ಕೃಷ್ಣ ಸಿಟ್ಟಿನಿಂದ ಉತ್ತರ ಕೊಡ್ತಾನೆ ಅಂತ ಸಭೆಯಲ್ಲಿ ಎಲ್ಲರೂ ಭಾವಿಸಿರ್ತಾರೆ. ಆದರೆ ಅವ್ರ ಲೆಕ್ಕ ತಪ್ಪಾಗುತ್ತೆ. ಸತ್ರಾಜಿತ್ ಆಡಿದ ಮಾತು ಏನೋ ಬಹಳ ವಿನೋದವಾಗಿತ್ತು ಅನ್ನೋ ಹಾಗೆ ಕೃಷ್ಣ ನಗುತ್ತಾನೆ. ಮಾನ್ಯ ಸತ್ರಾಜಿತ್, ನಾನು ನಿಮ್ಮನ್ನು ಭೇಟಿ ಆಗ್ತೀನಿ, ಆಮೇಲೆ ನಿಮ್ಮ ವಿಚಾರ ಬದಲಾಗುತ್ತೋ ಅನ್ನೋ ನೋಡೋಣ ಅಂತ ಹೇಳಿಬಿಟ್ಟು. ಆಗ ವಾಸುದೇವ ಉಗ್ರಸೇನನ ಕಿವಿಯಲ್ಲಿ ಏನೋ ಹೇಳ್ತಾನೆ. ದೊರೆ ಕೈ ಎತ್ತಾನೆ, ಎಲ್ಲರೂ ನಿಶ್ಶಬ್ದವಾಗಿರಿ ಅನ್ನೋ ಸೂಚನೆ ಕೊಡ್ತಾನೆ. ಇವತ್ತು ಸಭೆಯನ್ನು ಮುಗಿಸ್ತಕ್ಕಂಥ ವೇಳೆ ಆಗಿದೆ. ಮುಂದಿನ ತಿಂಗಳು ಹುಣ್ಣಿಮೆ ದಿವಸ ರಥಸ್ಪರ್ಧೆ ನಡಿಬೇಕು, ಅದಕ್ಕೆ ಎಲ್ಲರೂ ಸಿದ್ಧರಾಗಿ ಅಂದ್ಬಿಟ್ಟು ಒಂದು ಘೋಷಣೆಯನ್ನು ಕೂಡ ಹೊರಡಿಸ್ತಾನೆ. ಅಂದರೆ ಇದರ ಮೂಲ ತಾತ್ಪರ್ಯ ಏನು ಅಂತಂದರೆ, ಕೃಷ್ಣ ಏನು ಮಾಡಿರ್ತಾನೆ, ಯಾವಾಗ ಈ ಪಾಂಡವರು ಖಾಂಡವಪ್ರಸ್ಥಕ್ಕೆ ಹೋಗಬೇಕು ಅಂತ ನಿರ್ಧಾರ ಆಗುತ್ತೋ ಆವಾಗ ಯಾದವರು ತಮ್ಮಲ್ಲಿದ್ದ ಐಶ್ವರ್ಯ ಮತ್ತು ಆನೆ ಕುದುರೆಗಳಲ್ಲಿ 5/1 ಭಾಗವನ್ನು ಅವ್ರಿಗೆ ಕೊಡಿ ಅಂತ ಹೇಳಿಬಿಟ್ಟು ಹೇಳಿ ಕಳಿಸಿರ್ತಾನೆ ಉದ್ದವನ ಮುಖಾಂತರ. ಹಾಗೆ ಕೃಷ್ಣನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕಳಿಸಿರ್ತಾರೆ. ಆದರೆ ಈ ಸತ್ರಾಜಿತ್ ಮಾತ್ರ ಅದು ನನ್ನ ದುಡ್ಡು, ನಾನು ಸಂಪಾದನೆ ಮಾಡಿಕೊಂಡಿದ್ದು, ನಾನು ಯಾಕೆ ಕೊಡಬೇಕು ಅಂದ್ಬಿಟ್ಟು ಅದನ್ನು ಕೊಡೋದನ್ನು ನಿರಾಕರಣೆ ಮಾಡಿರ್ತಾನೆ. ಅವನು ಕೊಡದೇ ಇದ್ದಿದ್ದರಿಂದ ಕಡಿಮೆ ಬಂದಿತ್ತಲ್ಲ ಧನ ಸಂಪತ್ತು ಎಲ್ಲ, ಅದನ್ನು ಸರಿತೂಗ್ಸೋಕ್ಕೆ ಎಲ್ಲರೂ ಮತ್ತಷ್ಟು ಹಂಚಿಕೊಂಡು ತಮ್ಮ ಪಾಲಿಗಿಂತ ಅಂದರೆ 5/1 ಭಾಗಕ್ಕಿಂತ ಹೆಚ್ಚೆಚ್ಚು ಭಾಗವನ್ನು ಅವ್ರು ನೀಡಬೇಕಾಗತ್ತೆ. ಇದರಿಂದಾಗಿ ಕೆಲವರು ತುಂಬ ಗತಿ ಕೆಟ್ಟವರಾಗ್ತಾರೆ, ಬಡವರಾಗ್ಬಿಡ್ತಾರೆ. ಇದು ಕೃಷ್ಣ ಅಲ್ಲಿಂದ ಹಿಂದಿರುಗಿ ಬಂದ ನಂತರ ಅವನಿಗೆ ವಿಷಯ ಗೊತ್ತಾಗುತ್ತೆ. ಈ ಥರದ ಅನರ್ಥಕ್ಕೆ ಕಾರಣ ಸತ್ರಾಜಿತ್ತು. ಅದು ಅವನಿಗೆ ಸಾಕಷ್ಟು ಐಶ್ವರ್ಯ ಇದ್ದರೂ ಕೂಡ ಅವನು ಅದನ್ನು ಕೊಟ್ಟಿಲ್ಲ. ಈಗ ಅವನೇನು ಮಾಡಬೇಕು, ಯಾರು ತಮ್ಮ ಪಾಲಿಗಿಂತ ಹೆಚ್ಚಿನದನ್ನು ಕೊಟ್ಟಿದ್ದಾರೋ ಅವ್ರಿಗೆ ಇವನು ಅದನ್ನು ಸರಿದೂಗಿಸಿ ಕೊಡಬೇಕು ಅನ್ನೋ ಒಂದು ಮಾತನ್ನು ಎತ್ತಿ ಆಡಿರ್ತಾನೆ. ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾಳೆ ನೋಡೋಣ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.